ವೀಕ್ಷಕರೇ, ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕೂಡ ಕರೆ ಮಾಡಬಹುದು. ನಿಮ್ಮ ಜಾತಕದಲ್ಲಿ ಇರುವಂತಹ ಸಮಸ್ಯೆಗಳಿಗೆ ಪರಿಹಾರವನ್ನ ಕೇಳಬಹುದು. ಈಗ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಲೀಲಾವತಿ ಚಿಕ್ಕಮಗಳೂರಿಂದ. ಲೀಲಾವತಿ ಅವರೇ ನಮಸ್ಕಾರ. ಮೇಡಮ್ ಅವರೇ ನಮಸ್ಕಾರ. ನಮಸ್ತೆ ಮೇಡಮ್ ಅವರೇ. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮನೆಗೆ ಸ್ವಲ್ಪ ಪ್ರಾಬ್ಲಮ್ ಇದೆ ಮೇಡಮ್ ಅವರೇ. ನಮ್ಮ ಬಗ್ಗೆನೇ ಕೇಳಬೇಕಾಗಿತ್ತು ಮೇಡಮ್ ಅವರೇ. ಸರಿ, ಹುಟ್ಟಿದ ದಿನಾಂಕವನ್ನ ತಿಳಿಸಿ. ಮೇಡಮ್ ಅವರೇ ಕರೆಕ್ಟ್ ಆಗಿ ಗೊತ್ತಿಲ್ಲ, ಶಾಲೆ ಡೇಟ್ ಆಫ್ ಬರ್ತ್ ಇದೆ ಮೇಡಮ್ ಅವರೇ. ಸರಿ ತಿಳಿಸಿ. ಇಲ್ಲ ಅಂದ್ರೆ 1 ರಿಂದ 108 ಒಳಗಡೆ ಒಂದು ಸಂಖ್ಯೆಯನ್ನ ಹೇಳಿಯಮ್ಮ. 12 ಮೇಡಮ್ ಅವರೇ. 12. ಸರಿ, ಶಾಸ್ತ್ರಿಗಳು ಪರಿಹಾರ ತಿಳಿಸ್ತಾರೆ. ಲೀಲಾ ಅವರೇ ನಮಸ್ಕಾರ. ನಮಸ್ಕಾರ ಗುರುಗಳೇ. ನಮಸ್ಕಾರ. ನಮಸ್ಕಾರ. ಮನೆಯಲ್ಲಿ ಗುರುಗಳೇ ಹೇಳಿ. ಈಗ 5 ವರ್ಷದಿಂದ ಒಂದ್ ಮನೆಗೆ ಬಾಡಿಗೆ ಇದೀವಿ ಗುರುಗಳೇ. ಆ ಮನೆ ಮಾರಾಟಕ್ಕಿದೆ. ಅವ್ರೊಂದ್ ರೈಟ್ ಹೇಳ್ತಿದಾರೆ, ನಾವೊಂದ್ ರೈಟ್ ಕೇಳ್ತಿದೀವಿ ಗುರುಗಳೇ. ಅವರು ನಮ್ ರೈಟಿಗೆ ಬಂದು ಈ ಮನೆನ ನಮಗೆ ಕೊಡ್ತಾರ? ಈ ಮನೆ ನಮಗೆ ದಕ್ಕುತ್ತಾ ಇಲ್ಲ ನಾವು ಬೇರೆ ಪ್ರಯತ್ನ ಪಡ್ಬೇಕಾ? ಒಂದ್ ಸ್ವಲ್ಪ ತಿಳಿಸ್ಕೊಡಿ ಗುರುಗಳೇ. ಸರಿ, ಆಗಲಿ. ನೋಡಿ, ಈಗ ನೀವು ಒಂದು ಸಂಖ್ಯೆ ಹೇಳಿದ್ರಿ, ಅದು ವೃಷಭ ರಾಶಿಯನ್ನು ಸೂಚಿಸ್ತಾ ಇದೆ. ಆ ರಾಶಿಯಿಂದ ಚತುರ್ಥಾಧಿಪತಿ ಲಗ್ನದಲ್ಲೇ ಇದ್ದಾನೆ. ಅದರರ್ಥ ಆ ಚತುರ್ಥ ಗೃಹಸ್ಥಾನ ಲಗ್ನವನ್ನು ಸೇರಿದೆ ಅಂತಂದರೆ ಅದು ಶತ್ರುವಿನ ಕ್ಷೇತ್ರ. ಸ್ವಲ್ಪ ಅದು ನಿಮಗೆ ನಿಮ್ಮ ಅಂದುಕೊಂಡ ಹಾಗೆ ಆಗದೇ ಇರಬಹುದು, ಆದರೆ ಅದು ನಿಮಗೆ ಉಂಟಾಗುತ್ತೆ. ಸ್ವಲ್ಪ ವ್ಯವಹಾರ ಮಾಡಿ ಯಾರು ದೊಡ್ಡವ್ರ ಹತ್ರ ಮಾತಾಡಿಸಿ, ಅವರಿಗೆ ಯಾರು ತಿಳಿ ಹೇಳ್ತಾರೋ ಅಂಥವ್ರ ಹತ್ರ ಮಾತಾಡಿಸಿದ್ರೆ ಸಾಧ್ಯತೆ ಇದೆ. ಪ್ರಯತ್ನ ಮಾಡಿ, ಪ್ರಯತ್ನಕ್ಕೆ ಫಲ ಸಿಗುತ್ತೆ. ಈಶ್ವರ ಸನ್ನಿಧಾನದಲ್ಲಿ ನೀವು ಭಾನುವಾರ ಗೋಧಿ ಸಮರ್ಪಣೆ ಮಾಡಿ, ಅದು ತುಂಬ ಸಹಾಯವಾಗುತ್ತೆ. ಒಂದು 7 ಭಾನುವಾರ ಈ ಪ್ರಯತ್ನ ಮಾಡಿ, ಆ ಮನೆ ನಿಮ್ಮದು ಆಗುತ್ತೆ. ಯೋಚನೆ ಮಾಡಬೇಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಈಗ ರಾಶಿಗಳ ಕಡೆ ಗಮನ ಹರಿಸೋಣ. ಮುಂದಿನ 3 ರಾಶಿಗಳ ಬಗ್ಗೆ ತಿಳಿಸೋಣ. ಗಮನಿಸೋಣ. ಉಳಿದ ಕರ್ಕಟಕದಿಂದ ಮುಂದೆ ಗಮನಿಸ್ಕೊಳ್ಳೋದಾದರೆ, ಕರ್ಕಟಕ ರಾಶಿಯವರಿಗೆ ಚಂದ್ರ ನೋಡಿ ದ್ವಿತೀಯದಲ್ಲಿ ಸಂಚರಿಸ್ತಾನೆ. ವೃತ್ತಿಯಲ್ಲಿ ವಿಶೇಷ ಗೆಲುವು ಸಿಗುತ್ತೆ. ನಂಬಿಕೆ ವಿಶ್ವಾಸಗಳ ಫಲ ಚೆನ್ನಾಗಿರ್ತದೆ. ಮುಖ್ಯವಾಗಿ ಧನಾದಾಯ ಹೆಚ್ಚುತ್ತೆ. ಕಾರ್ಮಿಕರಿಗೆ ಸಹಾಯಗಳು ಉಂಟಾಗ್ತಕ್ಕಂಥದ್ದು ಇದೆ. ಚೆನ್ನಾಗಿದೆ. ಈ ವಾರದ ಆದಿಯಲ್ಲಿ ಹೇಗಿದೆಯಪ್ಪ ಕರ್ಕಟಕ ರಾಶಿಯವರಿಗೆ? ಚಂದ್ರ ತೃತೀಯದಲ್ಲಿ ಸಂಚರಿಸ್ತಾನೆ. ದ್ವಿತೀಯ ತೃತೀಯಗಳಲ್ಲಿ ಹೆಚ್ಚಾಗಿ ಸಂಚರಿಸ್ತಾನೆ. ಈ ಕಾರಣದಿಂದಾಗಿ ಸಹಕಾರಗಳು ಹೆಚ್ಚಾಗಿ ಸಿಗ್ತಕ್ಕಂಥದ್ದು. ವಿಶ್ವಾಸ, ಪ್ರೀತಿ ಇವುಗಳಿಂದ ಕೆಲಸ ಮಾಡ್ತಕ್ಕಂಥದ್ದು. ನೀವು ಯಾರಿಗಾದ್ರೂ ಕೆಲಸ ಹೇಳಿದರೆ ಅದನ್ನು ನಿಮ್ಗೆ ಇಷ್ಟ ರೀತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಸಾಧ್ಯತೆ, ಅದನ್ನೆಲ್ಲ ಸೂಚಿಸ್ತಾ ಇದೆ. ವೃತ್ತಿಯಲ್ಲಂತೂ ತುಂಬ ಚೆನ್ನಾಗಿದೆ. ಕೆಲಸದಲ್ಲಿ ಶೌರ್ಯ ಪ್ರದರ್ಶನವೂ ಇದೆ, ಸಾಹಸ ಪ್ರದರ್ಶನ ಇದೆ. ಅದಕ್ಕೆ ಗೆಲುವು, ಮಾನ್ಯತೆಯೂ ಸಿಗುತ್ತೆ. ಯಾವುದೋ ಒಂದು ರಿಸ್ಕ್ ತಗೊಂಡು ಕೆಲಸ ಮಾಡಬೇಕಾದ ಪರಿಸ್ಥಿತಿ ಎದುರಾಗುತ್ತೆ, ಆದರೆ ಅದನ್ನು ನಿಭಾಯಿಸ್ತೀರ. ಆ ರೀತಿಯ ಒಂದು ಶುಭ ಫಲ ಖಂಡಿತ ಇದೆ. ವ್ಯಯದಲ್ಲಿರ್ತಕ್ಕಂತಹ ಗುರು ಶುಕ್ರರು ಸ್ವಲ್ಪ ಅತಿ ವ್ಯಯವನ್ನು ಉಂಟು ಮಾಡ್ತಾರೆ. ಹೀಗಾಗಿ ವ್ಯಯದ ಕಡೆಗೆ ಸ್ವಲ್ಪ ಗಮನ ಇರಲಿ. ಉಳಿದ ಹಾಗೆ ತೊಂದರೆ ಇಲ್ಲ. ಈ ವಾರ ನಿಮಗೆ ಸುಗಮವಾಗಿ ಸಾಗುತ್ತೆ. ಇನ್ನು ವಾರದ ಅಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ನಿಮಗೆ ಚಂದ್ರ ಚತುರ್ಥದಲ್ಲಿ ಸಂಚರಿಸ್ತಾನೆ. ಹೀಗಾಗಿ ಕೃಷಿ ಕಾರ್ಯಗಳಲ್ಲಿ ಸಹಾಯಗಳು, ಆತ್ಮೀಯರ ಜೊತೆಗೆ ವಿಹಾರ, ಪ್ರಯಾಣ, ಮನರಂಜನೆ, ತಾಯಿ ಮಕ್ಕಳಲ್ಲಿ ಸಾಮರಸ್ಯ ಚೆನ್ನಾಗಿರ್ತದೆ. ಸ್ತ್ರೀಯರಲ್ಲೂ ಅಷ್ಟೇ ಪ್ರಯಾಣ ವಿಚಾರದಲ್ಲಿ ಅನುಕೂಲ ಚೆನ್ನಾಗಿದೆ, ಆತಂಕ ಬೇಡ. ಮುಖ್ಯವಾಗಿ ವ್ಯಯದಲ್ಲಿ ಬುಧನ ಸಂಚಾರ ಆಗುತ್ತೆ, ಇದನ್ನು ಸ್ವಲ್ಪ ಗಮನಿಸ್ಕೊಳ್ಬೇಕು. ಬುಧ ವ್ಯಯಕ್ಕೆ ಬಂದಾಗ ಅತಿಯಾದ ಇನ್ವೆಸ್ಟ್ಮೆಂಟ್ ಉಂಟಾಗ್ಬಿಡುತ್ತೆ. ಹೆಚ್ಚಿನ ಒಳ್ಳೆಯದು ಅನ್ನಿಸ್ತಾ ಇರುತ್ತೆ, ಹಾಗಾಗಿ ಹೆಚ್ಚು ಖರ್ಚು ಮಾಡೋಣ, ಹೆಚ್ಚು ಇನ್ವೆಸ್ಟ್ ಮಾಡೋಣ, ಈ ರೀತಿಯ ಒಂದು ಭಾವನೆ ಬಂದ್ಬಿಡುತ್ತೆ. ಶುಭ ಕಾರ್ಯ ವ್ಯಯಸ್ಸದ ಅಂತ ಹೇಳಿದೆ. ಹೀಗಾಗಿ ಒಳ್ಳೆಯ ಕೆಲಸ ಖರ್ಚು ಮಾಡು, ಒಳ್ಳೆಯ ಕೆಲಸ ಈ ರೀತಿ ಆಗಿಬಿಡುತ್ತೆ. ಯಾವುದೋ ಶೇರ್ಸು ಮತ್ತೊಂದು ಮಗದೊಂದು ಈಗೆಲ್ಲ ತುಂಬಿಬಿಡೋಣ, ಈ ಥರದ್ದೆಲ್ಲ ಆಲೋಚನೆ ಬಂದು ಸಮಸ್ಯೆ ಆಗಿಬಿಡುತ್ತೆ. ಹೀಗಾಗಿ ಸ್ವಲ್ಪ ತಾಳ್ಮೆ ಇರಲಿ. ಇನ್ವೆಸ್ಟ್ ಮಾಡಿ ತಪ್ಪಲ್ಲ, ಆದರೆ ಒಂದು ಚೌಕಟ್ಟು ಬೇಕು ಅದಕ್ಕೆ. ಆ ಚೌಕಟ್ಟನ್ನು ಮೀರಿಸಿಬಿಡುತ್ತೆ ಆ ಒಂದು ಬುಧನ ಸಂಚಾರ. ಹೀಗಾಗಿ ಗಮನ ಇರಲಿ. ಉಳಿದ ಹಾಗೆ ಕೆಲಸ ಕಾರ್ಯಗಳಲ್ಲಿ ಕೊರತೆ ಇಲ್ಲ. ಕೆಲಸ ತುಂಬ ಚೆನ್ನಾಗಿದ್ದರೆ, ಕುಟುಂಬ ಚೆನ್ನಾಗಿದ್ದರೆ ಹೆಚ್ಚಿನ ಪಾಲು ಸುಖವಾಗಿರ್ತೀರ. ಹೀಗಾಗಿ ಆ ಮಟ್ಟಿಗೆ ಅನುಕೂಲ ಚೆನ್ನಾಗಿದೆ. ಕರ್ಕಟಕ ರಾಶಿಯವರಿಗೆ ಆತಂಕ ಬೇಡ. ಪ್ರಾರ್ಥನೆಗೆ ಅನ್ನಪೂರ್ಣೇಶ್ವರಿಗೆ ಪ್ರಾರ್ಥನೆ ಮಾಡಿ. ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಸೂಚಿಸ್ತಾ ಇದೆ, ಆಹಾರ ವ್ಯತ್ಯಾಸದಿಂದಾಗಿ. ಹೀಗಾಗಿ ಆಹಾರದ ಕಡೆ ಗಮನ ಇರಲಿ. ಅದು ಬಹಳ ಪ್ರಧಾನವಾಗಿ ಯಾವಾಗ ಅಂತಂದರೆ ಮಂಗಳವಾರ ಮತ್ತು ಬುಧವಾರ ಈ ದಿವಸ ನಿಮಗೆ ಆಹಾರ ವ್ಯತ್ಯಾಸ ಆಗುವ ಸಾಧ್ಯತೆ ಹೆಚ್ಚಾಗಿದೆ. ಹುಷಾರು. ಇನ್ನು ಸಿಂಹರಾಶಿಗೆ ಹೋಗೋಣ. ಸಿಂಹರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ಸಹಾಯ, ಬಲ, ವಸ್ತ್ರಾಲಂಕಾರ ಕ್ಷೇತ್ರದಲ್ಲಿ ಲಾಭ ಚೆನ್ನಾಗಿದೆ. ಕಲಾವಿದರಿಗೆ ಹೆಚ್ಚಿನ ಅನುಕೂಲ ಇದೆ. ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ, ಸುಗ್ರಾಸ ಭೋಜನ, ಧನ ನಷ್ಟ, ಹಣ ನಷ್ಟವೂ ಇದೆ. ಆರೋಗ್ಯ ವ್ಯತ್ಯಾಸ ಮಾಡಿಕೊಳ್ಳೋ ಸಾಧ್ಯತೆ ಇದೆ. ಸ್ವಲ್ಪ ಹುಷಾರು. ಸಣ್ಣ ಪ್ರಮಾಣದಲ್ಲಿ ಗಾಬರಿ ಬೇಡ. ಆದರೆ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ. ಅದರಲ್ಲೂ ಔಷಧ ಕ್ಷೇತ್ರಗಳಲ್ಲಿ, ಮೆಡಿಕಲ್ ಫೀಲ್ಡಲ್ಲಿ ಇರ್ತಕ್ಕಂಥವರಿಗೆ, ವೈದ್ಯಕೀಯರಿಗೆ, ರಾಜಕಾರಣಿಗಳಿಗೆ ಇವರಿಗೆಲ್ಲ ತುಂಬ ಚೆನ್ನಾಗಿದೆ.
ಕಲಾವಿದರಿಗೂ ಅಷ್ಟೇ ಲಾಭದಾಯಕವಾಗಿದೆ, ಹೆಚ್ಚಿನ ಅನುಕೂಲ ಕಾಣ್ತೀರಾ. ಸಂಗಾತಿಯಲ್ಲಿ ಮನಸ್ತಾಪ ಇರುತ್ತದೆ, ಸ್ವಲ್ಪ ಸಮಾಧಾನ ಇರಲಿ ಮನೆಯಲ್ಲಿ, ಇದೊಂದು ಗಮನಿಸ್ಕೊಳ್ಬೇಕು ಸಿಂಹರಾಶಿಯವರು ವಾರದ ಆದಿಯಲ್ಲಿ. ಇನ್ನು ವಾರದ ಅಂತ್ಯ ಗಮನಿಸ್ಕೊಂಡ್ರೆ ವಾರಾಂತ್ಯದಲ್ಲಿ ನಿಮಗೆ ಅಲ್ಲಿ ಬುಧನ ಪರಿವರ್ತನೆ ನಿಮಗೆ ಮಾತು, ಅವನು ಭಾಗಾಧಿಪತಿಯೂ ಹೌದಲ್ವ, ಹೀಗಾಗಿ ವಿಜ್ಞಾನ, ಕಲೆ, ಲಿಪಿಶಾಸ್ತ್ರಗಳಲ್ಲಿ ಲಾಭ ಬರತಕ್ಕಂಥದ್ದು, ತಿರುಗಾಟ ಹೆಚ್ಚತಕ್ಕಂಥದ್ದು, ಅಧ್ಯಯನಕ್ಕಾಗಿ ಓಡಾಡ್ತಕ್ಕಂಥದ್ದು ಇದೆ, ಇನ್ಯಾವುದೋ ಒಂದು ಕಲಿಕೆಗಾಗಿ ಓಡಾಡ್ತಕ್ಕಂಥದ್ದು ಇದೆ. ಹೆಚ್ಚಿನ ಖರ್ಚು ಉಂಟಾಗುತ್ತೆ, ಆದರೆ ಕಲಿಕೆ ಚೆನ್ನಾಗಿದೆ. ಮತ್ತು ಮಾತಿನ ಅಧಿಪತಿ ಲಾಭದಲ್ಲಿದ್ದಾಗ ಮಾತಿನಿಂದ ಲಾಭ ಬರ್ತದೆ. ಎಷ್ಟೋ ಜನಕ್ಕೆ ಮಾತೇ ಬಲ ಇರ್ತದಲ್ಲ, ಅಂಥವರಿಗೆ ಮಾತೇ ವೃತ್ತಿಯಾಗಿರ್ತಲ್ಲ ಅಂಥವರಿಗೆ, ಈ ಆ್ಯಂಕರ್ಸ್ಗಳಿಗೆ ನೋಡಿ, ಟಿ ವಿಯಲ್ಲಿ ಸೀರಿಯಲ್ಗಳಲ್ಲಿ ಕೆಲಸ ಮಾಡೋರಿಗೆ, ಸ್ಕ್ರಿಪ್ಟ್ ರೈಟರ್ ಮಾಡ್ತಕ್ಕಂಥವ್ರಿಗೆ, ಅಥವಾ ಇನ್ಯಾವುದೋ ಪತ್ರಿಕೆಗಳಲ್ಲಿ ಕೆಲಸ ಮಾಡೋರಿಗೆ, ಹೀಗೆಲ್ಲ ತುಂಬ ಚೆನ್ನಾಗಿದೆ. ಬುಧ ಲಾಭದಲ್ಲಿ ಸಂಚರಿಸುವಾಗ ನೀವು ಬರೆದ ಒಂದು ಪ್ಯಾರಾಗ್ರಾಫ್ಗೂ ಒಂದು ವಿಶೇಷವಾದ ಇನಾಮು, ದುಡ್ಡು ಬರತಕ್ಕಂಥದ್ದು, ಸಂಭಾವನೆ ಸಿಗ್ತಕ್ಕಂಥ ಸಾಧ್ಯತೆ ತುಂಬ ಚೆನ್ನಾಗಿದೆ. ಮತ್ತು ಶಾಸ್ತ್ರ ಅಧ್ಯಯನ ಅಭ್ಯಾಸ ಮಾಡ್ತಕ್ಕಂಥವ್ರಿಗೆ, ಹೇಳ್ಕೊಡ್ತಕ್ಕಂಥವ್ರಿಗೆ, ಅಧ್ಯಾಪಕರಿಗೆಲ್ಲ ತುಂಬ ಚೆನ್ನಾಗಿರ್ತಕ್ಕಂಥ ಒಂದು ಕಾಲವಾಗಿದೆ. ಬುಧನಿಂದಾಗಿ ತುಂಬ ಜಾಣರಿಗೆ ಬಲ, ಜಾಣರಿಗೆ ಧನಬಲ ಎರಡೂ ಚೆನ್ನಾಗಿದೆ. ಹೀಗಾಗಿ ತುಂಬ ಚೆನ್ನಾಗಿದೆ ಸಿಂಹರಾಶಿಯವರಿಗೆ. ಗುರುಬಲವೂ ಇದೆ ಈ ವಾರದಲ್ಲಿ, ಹೆಚ್ಚಿನ ಪಾಲು ತುಂಬ ಚೆನ್ನಾಗಿದೆ. ಸಂಗಾತಿ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಮನಸ್ತಾಪಗಳಿದೆ, ಹೀಗಾಗಿ ಗಮನ ಇರಲಿ ಅದೊಂದು ಕಡೆಗೆ. ಪ್ರಾರ್ಥನೆಗೆ ಗಣಪತಿ ಸನ್ನಿಧಾನಕ್ಕೆ ಬೆಲ್ಲ ಸಮರ್ಪಣೆ ಮಾಡಿ, ಅದು ಆರೋಗ್ಯದಲ್ಲಿನ ತೊಡಕನ್ನು ನಿವಾರಿಸುತ್ತೆ ಸಿಂಹರಾಶಿಯವರಿಗೆ. ಇನ್ನು ಕನ್ಯಾ ರಾಶಿಗೆ ಹೋಗೋಣ. ಕನ್ಯಾ ರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ಪ್ರತಿಭಾ ಪ್ರದರ್ಶನ, ಹಾಲು ಹೈನು ಕ್ಷೇತ್ರಗಳಲ್ಲಿ ಲಾಭ ಬರತಕ್ಕಂಥದ್ದು, ವೀಳ್ಯದೆಲೆ, ಅಡಿಕೆ, ತೆಂಗಿನ ಲಾಭಗಳು, ಕ್ಷೀರೋತ್ಪನ್ನ ಕ್ಷೇತ್ರಗಳಲ್ಲಿ ಲಾಭ. ಚಂದ್ರ ಚೆನ್ನಾಗಿದ್ದಾನೆ, ಲಾಭ ಕರ್ಮಸ್ಥಾನದಲ್ಲಿ ಶುಕ್ರ ಗುರು ಸಂಚರಿಸ್ತಾ ಇದ್ದಾರೆ. ಕಲಾವಿದರಿಗೆ ಹೆಚ್ಚಿನ ಅನುಕೂಲ ಇದೆ. ಕಲಿಸ್ತಕ್ಕಂಥವರಿಗೆ ಈ ನಾಟ್ಯ, ಗೀತ, ವಾದ್ಯ, ನೃತ್ಯ ಇವುಗಳನ್ನು ಹೇಳ್ಕೊಡ್ತಕ್ಕಂಥವ್ರಿಗೂ ತುಂಬ ಚೆನ್ನಾಗಿದೆ. ಹೆಚ್ಚಿನ ಅವಕಾಶಗಳು ಸಿಗ್ತಕ್ಕಂಥದ್ದು, ಗೌರವ ಸಮರ್ಪಣೆ ಉಂಟಾಗ್ತಕ್ಕಂಥದ್ದು, ಗೌರವ ಸಂದಾಯ ಆಗ್ತಕ್ಕಂಥದ್ದು, ಈ ರೀತಿಯಲ್ಲೆಲ್ಲ ತುಂಬ ಚೆನ್ನಾಗಿದೆ. ಈ ವಾರದ ಆದಿಯಲ್ಲಿ ತುಂಬ ಚೆನ್ನಾಗಿದೆ. ಮುಖ್ಯವಾಗಿ ಚಂದ್ರನು ಜನ್ಮದಲ್ಲಿ ಸಂಚರಿಸ್ತಾನೆ. ಮಂಗಳವಾರ ಬುಧವಾರದ ಮಟ್ಟಿಗೆ ಲಾಭಗಳಿಗೆ ಅವಕಾಶ ಇದೆ. ಈ ಡೈರಿ ಪ್ರಾಡಕ್ಟ್ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ, ಕೃಷಿಕರಿಗೆ, ನೀರಿನ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆಲ್ಲ ತುಂಬ ಚೆನ್ನಾಗಿದೆ. ಹೆಣ್ಣುಮಕ್ಕಳಿಗೆ ಹೆಚ್ಚಿನ ಅನುಕೂಲ, ಹಿರಿಯರಿಂದ ಸಹಾಯ, ಅತ್ತೆ ಸೊಸೆ ಜಗಳ ಅಷ್ಟು ಮಟ್ಟಿಗೆ ಇರೋದಿಲ್ಲ, ಮನೆ ಶಾಂತವಾಗಿರುತ್ತೆ. ಈ ರೀತಿಯಲ್ಲೆಲ್ಲ ತುಂಬ ಚೆನ್ನಾಗಿದೆ. ಹೀಗಾಗಿ ಆತಂಕ ಬೇಡ ಕನ್ಯಾ ರಾಶಿಯವರಿಗೆ. ವಾರದ ಅಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ವೃತ್ತಿಯಲ್ಲಿ ಹೊಸ ಅವಕಾಶಗಳು ಸಿಗ್ತಕ್ಕಂಥದ್ದು, ಬುದ್ಧಿಬಲ, ಹಿರಿಯರ ಸಹಾಯ, ಮನೆಯಲ್ಲಿ ಸಮಾಧಾನದ ವಾತಾವರಣ, ಧನಲಾಭ, ವಿದ್ಯಾನುಕೂಲ, ವಿದ್ಯಾಲಾಭ ಇದೆಲ್ಲ ತುಂಬ ಚೆನ್ನಾಗಿ. ಕರ್ಮಾಧಿಪತಿ ಕರ್ಮಸ್ಥಾನಕ್ಕೆ ಬಂದರೆ ಸರ್ವಕರ್ಮ ಪಟುಸುಖಿ ಅಂತ ಹೇಳುತ್ತೆ. ಯಾವ ಕೆಲಸ ಕೊಟ್ಟರೂ ಆ ಕೆಲಸವನ್ನು ಚೆನ್ನಾಗಿ ಏನೋ ಮಾಡೋದಲ್ಲ, ಅಚ್ಚುಕಟ್ಟಾಗಿ ಮಾಡಿ ಸೈ ಅನ್ನಿಸ್ಕೊಳ್ಳೋದು, ಪ್ರಶಂಸೆಗೆ ಪಾತ್ರ ಆಗ್ತಕ್ಕಂಥದ್ದು, ಗೌರವ ಮನ್ನಣೆಗಳು ಸಿಗ್ತಕ್ಕಂಥದ್ದು, ಡಾಕ್ಟ್ರೇಟು ಮತ್ತೊಂದು ಈ ಥರದ್ದು ಏನಾದರೂ ಪ್ರಯತ್ನ ಪಡ್ತಾ ಇದ್ದರೆ ಅದು ಅನುಕೂಲ ಆಗ್ತಕ್ಕಂತಹ ಸಾಧ್ಯತೆಗಳು, ಅಥವಾ ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಬುಧ ತುಂಬ ಚೆನ್ನಾಗಿದ್ದಾಗ ಜಾಣ್ಮೆಯಿಂದ ಕೆಲಸ ಮಾಡ್ತೀರಾ, ಆ ಕೆಲಸಕ್ಕೆ ದುಡ್ಡು ಸಂಪಾದಿಸ್ತೀರಾ. ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಕನ್ಯಾ ರಾಶಿಯವರಿಗೆ ಈ ವಾರ ಹೇಗಿದೆಯಪ್ಪ ಅಂದರೆ ಉತ್ಕೃಷ್ಟವಾಗಿದೆ. ಸುಖವಾಗಿರಿ. ಪ್ರಾರ್ಥನೆಗೆ ಈಶ್ವರ ಸನ್ನಿಧಾನದಲ್ಲಿ ಗೋಧಿ ಸಮರ್ಪಣೆ ಮಾಡಿ, ಅದು ನಿಮಗೆ ಇನ್ನೂ ಹೆಚ್ಚಿನ ಅನುಕೂಲ ಉಂಟು ಮಾಡಿಕೊಡುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.